ಅಷ್ಟೊಂದು ಟೀಚರ್ಸ್ ರಿಕ್ರೂಟ್ಮೆಂಟು, ಕೊಠಡಿಗಳ ಪ್ರಾಬ್ಲಮ್ಮು, 2 ವರ್ಷ ಹೆವಿ ಮಳೆ ಬಂತು, ಎಕ್ಸ್ಟ್ರಾ ಡ್ಯಾಮೇಜ್ ಆಯಿತು, ಎಕ್ಸ್ಟ್ರಾ ದುಡ್ಡು ಬರಲಿಲ್ಲ ಅಂದ್ರೂ ನಾವು ಅದರಲ್ಲೇ ಮ್ಯಾನೇಜ್ ಮಾಡಬೇಕಾಗುತ್ತೆ. ಕೊಡ್ತಕ್ಕಂಥ ಹಣನ ಕರೆಕ್ಟಾಗಿ ಎಲ್ಲೆಲ್ಲಿದೆ, ಸೊ ವೇಸ್ಟ್ ಆಗಬಾರ್ದು. ಇದನ್ನೆಲ್ಲದೂ ಕೂಡ ನೋಡಿ ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ವಿಶ್ವಾಸ ಇಟ್ಕೊಳ್ಳಿ. ಏನೇ ಟೀಕಾ ಟಿಪ್ಪಣಿಗಳು, ಏನೇ ಪ್ರಶ್ನೆಗಳು ಬಂದ್ರೂ ಕೂಡ ಮಧು ಬಂಗಾರಪ್ಪ ಅವ್ರ ಮಕ್ಕಳಾಗಿ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಜವಾಬ್ದಾರಿ. ನಮ್ಮ ತಂದೆಯವರು ಮಕ್ಕಳಿಗೆ ಶಾಲೆಗೆ ಬರಬೇಕು, ಓದಬೇಕು ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೆಂಗೆ ಕನಸಿದೆ, ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ನಿಮ್ಮ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳಾದಾಗ ಸರ್ಕಾರಿ ಶಾಲೆಗೆ ಬನ್ನಿ, 1 ರೂಪಾಯಿ ಕೊಡ್ತೀವಿ ನಾವು ನಿಮಗೆ ಅಂತ. ಹಣಕಾಸು ಆರ್ಥಿಕವಾಗೂ ಶಕ್ತಿ ಕೊಡಬೇಕು, ಮಕ್ಕಳಿಗೂ ಓದಬೇಕು. ಎಂಥ ಬುದ್ಧಿವಂತಿಕೆ ನೋಡಿ. ಆರಾಧನಾ ಎಂಥ ಬುದ್ಧಿವಂತಿಕೆ, ಇವತ್ತು ಕೂಡ ಜೀವಂತವಾಗಿದ್ದಾವಂಥ ಕಾರ್ಯಕ್ರಮ. ಆಶ್ರಯ ಜೀವಂತವಾಗಿದ್ದಾವೆ, ಉಚಿತವಾಗಿ ಪಂಪ್ ಸೆಟ್ಟು, ಇಂಥದ್ದು ಕೂಡ ನನ್ನ ಇಲಾಖೆಯಲ್ಲಿ ನಾಳೆ ದಿವಸ ನೆನ್ಪು ಮಾಡ್ಕೊಳ್ಬೇಕು. ಆ ರೀತಿಯಲ್ಲಿ ಕೆಲವು ನಿರ್ಧಾರಗಳನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಹಕಾರ ಆಗ್ತಾ ಇದೆ. ಈ ದೇಶದ ಒಳ್ಳೆ ಪ್ರಜೆ ಆಗಲಿಕ್ಕೆ ನನ್ನ ಕರ್ತವ್ಯ ಏನಿದೆ ನಿಮ್ಮ ಜೊತೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಯಾವತ್ತೂ ಕೂಡ ನಾನು ಮಾಡ್ತೀನಿ ಅನ್ನೋದನ್ನ ಹೇಳ್ತಾ, ಪಕ್ಷದ ಬಗ್ಗೆ ಇಷ್ಟೇ ಹೇಳೋದು, ಜವಾಬ್ದಾರಿ ಕೊಟ್ಟಾಗ ಜವಾಬ್ದಾರಿ ನಿಭಾಯಿಸೋದು ಒಂದೇ ಗೊತ್ತೇ ಹೊರತು ಪಕ್ಷ ತಾಯಿ ಇದ್ದಂಗೆ, ಎಲ್ಲರೂ ಮಕ್ಕಳಿದ್ದಂಗೆ. ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ. ಕೆಲವು ಸತಿ ದೊಡ್ಡವ್ರು ಚಿಕ್ಕವ್ರು ಆಗ್ತಾರೆ, ಚಿಕ್ಕವ್ರು ದೊಡ್ಡವ್ರು ಆಗ್ತಾರೆ. ಅದೇನು ಬೇರೆ ಇಲ್ಲ. ಬಟ್ ಆಫ್ಟರ್ ಆಲ್ ಮದರ್ ಇಸ್ ಮದರ್, ದಟ್ ಇಸ್ ಪಕ್ಷ. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರಿಗೆ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಸೇವೆಯನ್ನ ಮನೆಯಲ್ಲಿ ಕೂಡ ಮಾಡ್ತಕ್ಕಂಥ ಅವಕಾಶಗಳನ್ನ ಕೊಟ್ಟಿದ್ರು. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ನಾಯಕರುಗಳ ಸಹಕಾರದಿಂದ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಧು ಬಂಗಾರಪ್ಪ ಕೊಟ್ಟಿದ್ದಾರೆ. ಮುಂದೆ ಯಾವುದೇ ಸಂದರ್ಭದಲ್ಲಿ ಏನೇ ಕೆಲಸ ಕೊಟ್ಟರೂ ಕೂಡ ಕ್ವಾಲಿಟಿ, ಈಕ್ವಾಲಿಟಿ, ಆಕ್ಸೆಸಿಬಿಲಿಟಿ ಮೂಲಕ ಎಜುಕೇಶನ್ ಬಿಟ್ಟು ಇನ್ಯಾವುದೇ ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ ಪಕ್ಷದಿಂದ ಹಿಡಿದು ಅಧಿಕಾರದಿಂದ ಹಿಡಿದು ಆ ಸಂದರ್ಭಕ್ಕೆ ಒಳ್ಳೆ ಕೆಲಸವನ್ನ ನಿಮ್ಮ ಮಧು ಬಂಗಾರಪ್ಪ ಮಾಡ್ತಾನೆ. ನಿಮ್ಮೆಲ್ಲರ ಮಾರ್ಗದರ್ಶನ ಶಾಶ್ವತವಾಗಿ ಇರಲಿ, ಅದು ಬಹಳ ಮುಖ್ಯ ನಮ್ಮ ರಾಜಕೀಯ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜಿಲ್ಲೆಯ ಜವಾಬ್ದಾರಿಯನ್ನ ಹಂತ ಹಂತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ 1 ವರ್ಷ ಸ್ವಲ್ಪ ಆರ್ಥಿಕವಾಗಿ ಕಾರಣಗಳು ಬೇಕಾದಷ್ಟು ಇರ್ತಾವೆ. ಹಿಂದಿನ ಸರ್ಕಾರಗಳು ಇರ್ಬೋದು ಕಾರಣ, ಗ್ಯಾರಂಟಿಗಳು ಕಾರಣ ಇರ್ಬೋದು. ಈಗ ಒಳ್ಳೆ ರೀತಿಯಲ್ಲಿ ಹಣದ ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಎಲ್ಲರಿಗೂ ಕೂಡ ಹೋಗ್ತಾ ಇದೆ. ಅಭಿವೃದ್ಧಿಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಮಳೆ ನಿಂತಿದೆ. ರೋಡು 2 ವರ್ಷ ಬಹಳ ಕಷ್ಟ ಆಯ್ತು ನನ್ನ ಕ್ಷೇತ್ರದಲ್ಲೂ ಕೂಡ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಗತಿ ಪಥ, ವಿಶೇಷವಾಗಿರ್ತಕ್ಕಂಥ ಗ್ರ್ಯಾಂಟ್ಸು, ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲಿ ನಾವು ಕೇಳಿದಾಗ ಸಹಕಾರ, ನೀರಾವರಿಗೆ ಸಹಕಾರ ಮಾಡ್ತಕ್ಕಂಥದ್ದು, ಇತಿಹಾಸ, ತುಂಗಭದ್ರಾ ಡ್ಯಾಮಿನ ಗೇಟ್ ಹಿಸ್ಟಾರಿಕಲ್ ಆಗಿ ತಗೊಂಡು, ಅದೇ ರೀತಿ ಇನ್ನೊಂದು ಹಿಸ್ಟ್ರಿ ನಮ್ಮ ಮಧು ಬಂಗಾರಪ್ಪನ ಅವಧಿಯಲ್ಲೂ ಕೂಡ ಆಗಿದ್ದು, ನಮ್ಮ ಭದ್ರಾ ಗೇಟ್ ಕೂಡ ಆಕ್ಚುಲಿ ಅದನ್ನ ಇನ್ನೊಂದು ದಿವಸ ಅಲ್ಲಿ ತಗೊಳ್ಳೋಣ. ಯಾಕೆಂದ್ರೆ ಅದು ಬಹಳ ಮುಖ್ಯ. ಅದನ್ನ ನೀವು ಬರಿಬೇಕು. ಯಾಕೆಂದ್ರೆ ಬೇರೆಯವ್ರು ಯಾರು ಮಾಡಿರ್ಲಿಲ್ಲ, ಇತಿಹಾಸದಲ್ಲಿ ಆ ಗೇಟ್ ಚೇಂಜ್ ಆಗಿರಲಿಲ್ಲ. ಇದೆಲ್ಲ ಏನಂದ್ರೆ ನಮ್ಮ ಡ್ಯಾಮ್ನ ಸುರಕ್ಷತೆಯನ್ನು, ನಾಳೆ ನಿಮ್ಗೆ ಅದರಿಂದನೇ ನೀರು ಬರೋದು. ಭದ್ರಾ ಇರ್ಬೋದು, ತುಂಗಭದ್ರಾ, ಬಂಗಾರಪ್ಪ ಅವ್ರು ಅವತ್ತು ಯೋಜನೆ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಕುಡಿಯಕ್ಕೆ ನೀರು ಇನ್ಯಾರೋ ಮಾಡ್ತಿದ್ರು, ಇಲ್ಲ ಅಂತ ಹೇಳಿ ಅವತ್ತು ಮಾಡ್ಬಿಟ್ರು. ಅದನ್ನ ಅಪರ್ತುಂಗ ಎಲ್ಲ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡಿದ್ರು. ಅದು ವಿಶ್ಲೇಷಣೆ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನಿಮ್ ಸಹಕಾರವನ್ನು ಬೇಡಿ. ಈಗ ತುಂಬಾ ಆಯ್ತು, 20 ನಿಮಿಷ ಆಯ್ತು ಅನ್ಸುತ್ತಲ್ಲ, ಇಲ್ಲ ಜಾಸ್ತಿನೇ ಆಯ್ತಾ? ಏನ್ ಮಾಡೋದು, ಮುಂಚೆ ಮಾತು ಬರ್ತಿರ್ಲಿಲ್ಲ, ನೀವು ಕಲಿಸ್ಬಿಟ್ಟಿದ್ದೀರಿ. ನೀವೇನೇನ್ ಕೇಳ್ತೀರಿ ಅನ್ನೋದಕ್ಕೂ ಅಲ್ಲಲ್ಲೆಲ್ಲ ಇಟ್ಟು ಕ್ಲೀನ್ ಆಗಿ ಒಂದು ಬೌಂಡ್ರಿ ಹಾಕಿ ಇಟ್ಟಿರ್ತೀನಿ. ಇರ್ಲಿ, ಬಹಳ ಸಂತೋಷ. ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಖುಷಿ ಆಗ್ತದೆ. ನಿಮ್ಮ ಸಹಕಾರವನ್ನು ಬೇಡಿ ನನ್ನ ಮಾತನ್ನೇ ನಾನು ಈಗ ಸದ್ಯಕ್ಕೆ ಹಾಕಿ ನಿಮ್ಮ ಪ್ರಶ್ನೆಗಳಿಗೆ ನಾನು